ಭಾರತ್ ಬಂದ್ ವಿರುದ್ಧ ಸಿಡಿದೆದ್ದಿದ್ದಾರೆ ವಿದ್ಯಾರ್ಥಿನಿ ಮೌನಿಕಾ. ಇವತ್ತು ಬೆಳಗ್ಗೆ ಶಾಲೆಗೆ ಹೊರಟಿದ್ದ ಮೌನಿಕಾಗೆ ಬಸ್ ಸಿಗಲಿಲ್ಲ, ಹೀಗಾಗಿ ಆಕ್ರೋಶಗೊಂಡಿದ್ದಾಳೆ ವಿದ್ಯಾರ್ಥಿನಿ. ಭಾರತ್ ಬಂದ್ ವಿರುದ್ಧ ಸಿಡಿದೆದ್ದಿದ್ದಾಳೆ ವಿದ್ಯಾರ್ಥಿನಿ ಮೌನಿಕಾ. ಶಾಲೆಗೆ ಹೊರಟಿದ್ದಂತಹ ಬಾಲಕಿಗೆ ಬಸ್ ಸಿಗಲಿಲ್ಲ, ಹೀಗಾಗಿ ವಿದ್ಯಾರ್ಥಿನಿ ಆಕ್ರೋಶಗೊಂಡಿದ್ದಾಳೆ. ದಾವಣಗೆರೆ ತಾಲೂಕು ಕುಕ್ಕವಾಡ ಗ್ರಾಮದ 8ನೇ ತರಗತಿಯ ವಿದ್ಯಾರ್ಥಿನಿ ಮೌನಿಕಾ ಇವತ್ತು ಶಾಲೆ ತೆರೆದಿದ್ದಂತಹ ಹಿನ್ನೆಲೆಯಲ್ಲಿ ಶಾಲೆಗೆ ಹೋಗಬೇಕು ಅಂತ ಹೊರಟಾಗ ಬಸ್ ವ್ಯವಸ್ಥೆ ಇರಲಿಲ್ಲ, ಹೀಗಾಗಿ ಆಕ್ರೋಶಗೊಂಡಿದ್ದಾರೆ. ಬಂದ್ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಆಕ್ರೋಶವಾಗಿ ಮಾತನಾಡಿದ್ದಾಳೆ ವಿದ್ಯಾರ್ಥಿನಿ ಮೌನಿಕಾ. ಹಬ್ಬಕ್ಕೂ ರಜಾ, ಬಂದ್ಗೂ ರಜಾ ಕೊಟ್ರೆ ನಾವು ಓದ್ಕೊಳ್ಳೋದು ಹೇಗೆ ಅಂತ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಬಂದ್ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಕಿಡಿಕಾರಿದ್ದಾರೆ. ಜನತೆಗೆ ಒಂದು ಇರುತ್ರಿ, ಇದು ಒಂದು ಸ್ವಲ್ಪ ತಡ್ಕೊಳ್ಳೋದು ಇರ್ತೈತಿ, ಆಮೇಲೆ ರೈಸ್ ಮಾಡೋದು ಇರ್ತೈತಿ. ಒಂದೊಂದ್ಸರಿ ರೈಸ್ ಆದಾಗ ಹೋಗಿ ಗೌರ್ಮೆಂಟ್ ಹತ್ರ ಕೇಳೋದಿರ್ಲಿ, ಅದನ್ನ ಹೋಗಿ ಸ್ಟ್ರೈಕ್ ಮಾಡಿ ಭಾರತ್ ಬಂದ್ ಅಂತಂದೆಲ್ಲ ಮಾಡಿದ್ರಿ ಹೆಂಗ್ರಿ. ಅವಾಗ ಒಂದ್ಸರಿ ಮಾಡಿದ್ರು, ಪೆಟ್ರೋಲಿಗೋಸ್ಕರ ಒಂದ್ಸರಿ ಮಾಡಿದ್ರು. ಈ ಕಾರ್ಮಿಕರೆಲ್ಲ ಸೇರ್ಕೊಂಡು ಮಾಡಕತ್ತಾರ ಅಲ್ರಿ. ನಾವು ತಿಂಗಳಾಗ ಬರೀ 4 ರಜೆ ಇರ್ತಾವೆ, ಅದ್ರಾಗ ಹಬ್ಬಕ್ಕೆ ಹುಣ್ಣಿಮೆ ಬಂದು ಅದಕ್ಕೂ ರಜೆ ಹಾಕ್ಕಂತವಿ. ಮತ್ತು ಅಷ್ಟೊಂದು ರಜೆ ಹಾಕ್ಕೊಂಡು ಸ್ಕೂಲಿಗೆ ಹೋಗೋದು ಹೆಂಗ, ನಾವು ಕಲಿಯೋದು ಹೆಂಗ? ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಕಲಿಬೇಕು ಹೇಳ್ರಿ. ಜನತೆಗೆ ಒಂದು ಇರುತ್ರಿ, ಇದು ಒಂದು ಸ್ವಲ್ಪ ತಡ್ಕೊಳ್ಳೋದು ಇರ್ತೈತಿ, ಆಮೇಲೆ ರೈಸ್ ಮಾಡೋದು ಇರ್ತೈತಿ. ಒಂದೊಂದ್ಸರಿ ರೈಸ್ ಆದಾಗ ಹೋಗಿ ಗೌರ್ಮೆಂಟ್ ಹತ್ರ ಕೇಳೋದಿರ್ಲಿ, ಅದನ್ನ ಹೋಗಿ ಸ್ಟ್ರೈಕ್ ಮಾಡಿ ಭಾರತ್ ಬಂದ್ ಅಂತಂದೆಲ್ಲ ಮಾಡಿದ್ರಿ ಹೆಂಗ್ರಿ. ಅವಾಗ ಒಂದ್ಸರಿ ಮಾಡಿದ್ರು, ಪೆಟ್ರೋಲಿಗೋಸ್ಕರ ಒಂದ್ಸರಿ ಮಾಡಿದ್ರು. ಈ ಕಾರ್ಮಿಕರೆಲ್ಲ ಸೇರ್ಕೊಂಡು ಮಾಡಕತ್ತಾರ ಅಲ್ರಿ. ನಾವು ತಿಂಗಳಾಗ ಬರೀ 4 ರಜೆ ಇರ್ತಾವೆ. ಇದು 8ನೇ ತರಗತಿಯ ವಿದ್ಯಾರ್ಥಿನಿ ಮೌನಿಕಾ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಭಾರತ್ ಬಂದ್ ವಿರುದ್ಧ ಸಿಡಿದೆದ್ದಾಳೆ ವಿದ್ಯಾರ್ಥಿನಿ. ನೆನೆ ವ್ಯಾಪಾರಿಯೊಬ್ಬರು ಉಡುಪಿಯಲ್ಲಿ ಇದೇ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಇವತ್ತು ವಿದ್ಯಾರ್ಥಿನಿ 8ನೇ ತರಗತಿಯ ವಿದ್ಯಾರ್ಥಿನಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಪ್ರತಿ ದಿನಕ್ಕೊಂದು ರಜೆ ಕೊಡ್ತಾ ಹೋದ್ರೆ ನಾವು ಹೇಗೆ ಓದೋದಪ್ಪ ಅಂತ ಪ್ರಶ್ನಿಸಿದ್ದಾಳೆ ಆಕೆ ಸರ್ಕಾರವನ್ನ. ನಿನ್ನೆ ವ್ಯಾಪಾರಿ ಇದೇ ರೀತಿಯಲ್ಲಿ ಆಕ್ರೋಶ ಹೊರಹಾಕಿದ್ರು. ಮೋದಿ ಭಕ್ತರು, ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹಾಗಾಗಿ ನಾನು ಬಂದ್ ಮಾಡುದಿಲ್ಲ. ಕಮ್ಯುನಿಸ್ಟ್ ಅವರಿಗೆ ನಾವು ಸಪೋರ್ಟ್ ಇಲ್ಲ. ಯಾವ್ದಕ್ಕೆ ನೀವು ಒಳ್ಳೇದ್ ಸಪೋರ್ಟ್ ಮಾಡ್ತೀರಾ, ಒಳ್ಳೇದ್ ಹೋರಾಟ ಮಾಡ್ತೀರಾ? ಮಾಡುದಿದ್ರೆ ಶಬರಿಮಲೆ ಹೋರಾಟ ಮಾಡಿ. ಶಬರಿಮಲೆಯಲ್ಲಿ ಅಂತ 1000 ವರ್ಷದಿಂದ ಬಂದಂತ ಒಂದು ನೀತಿ ನಿಯಮವನ್ನ ಉತ್ತರ ಇಲ್ಲ. 1000 ವರ್ಷ ಶಬರಿಮಲೆಯಲ್ಲಿ ಎಷ್ಟು ಪುಣ್ಯದ ಕೆಲಸ ನಡೀತೈತೆ. ಗಲೀಜು ತಿನ್ಕೊಂಡು ಕಚಡ ತಿನ್ಕೊಂಡು ಹೋಗಿತ್ತು. ಗಲೀಜು ತಿನ್ನುವ ಮುಖ್ಯಮಂತ್ರಿ ಮಾಂಸ ತಿನ್ಕೊಂಡು ಹೋಗ್ತಾ ಅಂದ್ರೆ ನಿಮ್ಗೆ ಸ್ಟ್ರೈಕ್ ಇಲ್ಲ ಕಮ್ಯುನಿಸ್ಟ್ ಅವರು ಅಲ್ವಾ? ಉಂಟಾ? ಒಳ್ಳೆ ಪ್ರಧಾನಮಂತ್ರಿ ಸ್ಟ್ರೈಕ್ ಇತ್ತು ನಿಮ್ದು. ಯಾವ್ದು ಮಾನವೀಯತೆ? ದೇಶದ ಬಗ್ಗೆ ಚಿಂತೆ ಮಾಡಿ, ಅದು ಮಾನವೀಯತೆ. ಅದು ಬಿಟ್ಟು ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ, ನರೇಂದ್ರ ಮೋದಿ ಸರ್ಕಾರ ಇಷ್ಟು ನಿಮ್ಗೆ ಸವಲತ್ತು ಕೊಟ್ಟಿದೆ. ಒಂದು ಪಾಯಿಂಟ್ ತೋರಿಸಿ. ಬೆಲೆ ಏರಿಕೆ ಬನ್ನಿ, 2014 ಇಷ್ಟು, 2019 ಇಷ್ಟು ತೋರಿಸ್ತೆ ಬನ್ನಿ. ತಾಕತ್ತಿದ್ರು ಬಂದು ಕೊಡಿ. ಇವೆಲ್ಲ ಲುಚ್ಚಗಳ ಬಂಗಾಳಿರಲ್ಲ.